ಹನುಮಪ್ಪನಿಗೂ ಮಹಾರಾಷ್ಟ್ರದ ರಾಜ್ಯಕ್ಕೂ ಒಂದು ಇತಿಹಾಸ ಪೂರಕವಾದ ಉಲ್ಲೇಖವಿದೆ. ಅದೇನು ಅಂದ್ರೆ, ಮಹಾರಾಷ್ಟ್ರದ ಶಿವಾಜಿ ಗುರು ಶ್ರೀರಾಮದಾಸರು ತಿರುಪತಿಯಿಂದ ಹನುಮಪ್ಪನ ಮೂರ್ತಿಯನ್ನು ಮಹಾರಾಷ್ಟ್ರದ ಕಡೆಗೆ ತೆಗೆದುಕೊಂಡು ಹೊರಟಿದ್ದರು. ಈ ಸಂದರ್ಭದಲ್ಲಿ ಸೂರ್ಯಾಸ್ತ ಸಮಯ ಕಲ್ಲುಳ್ಳಿ ಊರಲ್ಲಿ ವಸತಿ ನೆಲೆಸುವ ಸಮಯ ಬಂದೊದಗಿತ್ತು. ಮರುದಿನ ಮೂರ್ತಿಯನ್ನು ತೆಗೆದುಕೊಂಡು ಹೋದರಾಯಿತೆಂದು ಅಲ್ಲಿಯೇ ಅವತ್ತಿನ ರಾತ್ರಿ ಕಳೆದರು. ಮರುದಿನ ಮೂರ್ತಿಯನ್ನು ಸಾಗಿಸಲು ಸಿದ್ಧವಾದರು. ಆದರೆ ಹನುಮಪ್ಪನ ಮೂರ್ತಿ ಅಲ್ಲಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಒಂದಿಂಚು ಕೂಡ ಕದಲದೆ ಅಲ್ಲಿಯೇ ಗಟ್ಟಿ ಉರಿಬಿಟ್ಟಿತ್ತು. ಮೂರ್ತಿ ಎತ್ತಲು ಎಷ್ಟೇ ಪ್ರಯತ್ನ ನಡೆಸಿದರೂ ಅದು ಫಲಿಸಲಿಲ್ಲ. ಅಂದು ರಾತ್ರಿ ಶ್ರೀ ಆಂಜನೇಯನು ರಾಮದಾಸರ ಕನಸಲ್ಲಿ ಬಂದು, ನಾನು ಇಲ್ಲಿಯೇ ನಿಲ್ಲಿಸುವೆ, ನನ್ನನ್ನು ಕಲ್ಲುಳ್ಳಿಯಲ್ಲಿ ಸ್ಥಾಪನೆ ಮಾಡು ಎಂದು ಹೇಳಿದರಂತೆ. ಸ್ವತಃ ಹನುಮಪ್ಪನೇ ಹೇಳಿದ ಮಾತಿನಂತೆ ಶ್ರೀ ಆಂಜನೇಯನನ್ನು ಕಲ್ಲುಳ್ಳಿಯಲ್ಲಿಯೇ ಸ್ಥಾಪನೆ ಮಾಡಿದರು. ಅಂದಿನಿಂದ ಕಲ್ಲುಳ್ಳಿ ಗ್ರಾಮ ಕೈಲಾಸ ಗ್ರಾಮವಾಗಿ ಹೊರಹೊಮ್ಮಿತ್ತು. ಅವತ್ತು ಅಲ್ಲಿ ಸ್ಥಾಪನೆಗೊಂಡ ಕಲ್ಲುಳ್ಳಿ ಹನುಮಪ್ಪನಿಗೆ ವರ್ಷಕ್ಕೊಮ್ಮೆ ಕಾರ್ತಿಕೋತ್ಸವ ಸಂದರ್ಭದಲ್ಲಿ ಸುಮಾರು 15 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಜಾತ್ರಾ ಮಹೋತ್ಸವದಂದು ಎತ್ತಿನ ಬಂಡಿಗಳು ಹೂಡಿಕೊಂಡು ಅನೇಕ ರೀತಿಯಲ್ಲಿ ಸರದಿ ಸಾಲಿನಲ್ಲಿ ಭಕ್ತರ ದಂಡು ಹರಿದು ಬಂದು ಹನುಮಪ್ಪನ ದರ್ಶನ ಪಡೆದು ಪುನೀತರಾಗುತ್ತಾರೆ.